ಮಾಡ್ತಾ ಇರುವಂತದ್ದು, ಅಲ್ಲಿರೋರಿಗೆ ನಾವು ಸಂಬಳ ಕೊಡ್ತಾ ಇರುವಂತದ್ದು. ನಾವು ಹೋದಾಗ ಅವ್ರು ನಮ್ಮನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂದ್ರೆ ಇಲ್ಲಿರುವಂತಹ ಭ್ರಷ್ಟ ರಾಜಕಾರಣಿಗಳಿಗೆ ಅದಕ್ಕೆ ನೇರವಾದ ಕಾರಣ. ಹಾಗಾಗಿ ಇಂಥ ವ್ಯವಸ್ಥೆಯನ್ನ ಸರಿಪಡಿಸಬೇಕು. ನಿಜವಾದ ಪ್ರಜಾಪ್ರಭುತ್ವನ MLA ಅವನು ಇಲ್ಲಿ ಪಾಳೆಗಾರ ತರ, ಜಮೀನ್ದಾರ ತರ ಅಥವಾ ರಾಜಿನಂತೆ ವರ್ತಿಸೋಕೆ ನೀವು ಅವಕಾಶ ಮಾಡಿಕೊಡ್ಬಾರ್ದು. ಅವನು ನಮ್ಮ ಸೇವಕ, ನಮ್ಮ ಸೇವೆಯನ್ನ ಮಾಡೋದಿಕ್ಕೆ ಅವನು ನಮ್ಮಲ್ಲಿ ತೊಡಗಿಸ್ಕೋಬೇಕೆ ಹೊರತು ಸೇವೆಯನ್ನ ಬಿಟ್ಟು ಅವನು ಬೇರೆ ಏನು ಅಪೇಕ್ಷಿಸಬಾರ್ದು. ಆ ಸೇವಾ ಕಾರ್ಯಕ್ಕೆ ಅವನು ಸಂಬಳವನ್ನ ತೆಗೆದುಕೊಳ್ತಾ ಇರೋದು. ಹಾಗಾಗಿ ಇಂಥ ವ್ಯವಸ್ಥೆಯನ್ನ ತರಬೇಕು ಅಂದ್ರೆ ಕೇವಲ 15 ದಿನಗಳಲ್ಲಿ ನಿಮ್ಮ ಆಗ್ಬೇಕಾದಂತ ಕೊಟ್ರೆ ಒಂದಿನಕ್ಕೆ ₹1 ಹಾಗೆ, 5,000 ಕೊಟ್ರೆ ಒಂದಿನಕ್ಕೆ ₹2 ಹಾಗೆ, 10,000 ಕೊಟ್ರೆ ಒಂದು ದಿನಕ್ಕೆ ₹5 ಹಾಗೆ ನಿಮ್ಮ ಕ್ಷೇತ್ರವನ್ನ ಅವರಿಗೆ ಬಿಟ್ಟು ಕೊಟ್ಟ ಹಾಗೆ. ಇಲ್ಲಿ ಬರುವಂತ ಎಲ್ಲ ಅನುದಾನಗಳನ್ನ ಕಮಿಷನ್ ದಂಧೆಯಲ್ಲಿ ರೋಡ್ ಆಗಿರ್ಬೋದು, ಬಿಲ್ಡಿಂಗ್ ರೋಡ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಕಮಿಷನ್ ದಂಧೆಯಲ್ಲಿ ಕಮಿಷನ್ ಹೊಡೆದು ಅವರ ಆಸ್ತಿ ಸಂಪತ್ತನ್ನ ಹೆಚ್ಚು ಮಾಡ್ಕೊಳ್ಳೋದ್ರಲ್ಲಿ ಮತ್ತೆ ವಂಶ ಪಾರಂಪರ್ಯ ರಾಜಕಾರಣವನ್ನು ಮಾಡೋದಕ್ಕೆ ತೊಡಗಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸಹಭಾಗಿತ್ವದಲ್ಲಿ ಅಧಿಕಾರ ಮಾಡಬೇಕು, ಸಹಭಾಗಿತ್ವದಲ್ಲಿ ರಾಜಕೀಯವನ್ನ ಮಾಡಬೇಕು. ಜನಸಾಮಾನ್ಯರು ನಾವು ನೀವು ಸಹಭಾಗಿತ್ವದಲ್ಲಿ ಚುನಾವಣೆಯನ್ನು ಗೆಲ್ಲಬೇಕು. ಕೇವಲ 2% ಇರುವಂತಹ ಭ್ರಷ್ಟ ರಾಜಕಾರಣಿಗಳನ್ನ ಸೋಲಿಸಿ ಮನೆ ಕಲಿಸೋದ್ರ ಮೂಲಕ ಪ್ರಾಮಾಣಿಕವಾದಂತ ವ್ಯಕ್ತಿಗಳನ್ನ ರಾಜಕೀಯಕ್ಕೆ ಕರೆತರುವಂತ ಕೆಲಸವನ್ನ ಮಾಡಬೇಕು. ಅಂತ ವ್ಯಕ್ತಿ ನಿರುಪಾದಿ ಗೋಮರ್ತಿಯವರು. ಪ್ರಾಮಾಣಿಕ ವ್ಯಕ್ತಿ, ಈಗ BEd ಮುಗಿಸಿರುವಂತ ವ್ಯಕ್ತಿ, LLB ಓದ್ತಾ ಇರುವಂತ ವ್ಯಕ್ತಿ. ಇಂಥ ಒಬ್ಬ ಯುವಕನಿಗೆ ನೀವು ಮತವನ್ನು ಹಾಕೋದ್ರ ಮೂಲಕ ಇಲ್ಲಿ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ಪ್ರಾಮಾಣಿಕ ಅಭ್ಯರ್ಥಿಗೆ ನೀವು ಮತವನ್ನು ಚಲಾಯಿಸಿ, ಭ್ರಷ್ಟ ರಾಜಕಾರಣಿಗಳಿಗೆ ನೀವು ಮತವನ್ನು ಚಲಾಯಿಸಬಾರ್ದು. ನೀವು ಮತ್ತೆ ಮಾಡಿದ ತಪ್ಪನ್ನೇ ಪದೇ ಮಾಡ್ತಾ ಹೋಗ್ತಾ ಇರ್ಬೋದು. ಭ್ರಷ್ಟ ರಾಜಕೀಯ ಪಕ್ಷಗಳನ್ನ ನೀವು ಎಷ್ಟು ಬಾರಿ ಗೆಲ್ಸಿದ್ರು ಕೂಡ ನಿಮ್ಮ ಜೀವನ ಸುಧಾರಣೆ ಆಗ್ತಾ ಇಲ್ಲ ಅಂತಂದ್ರೆ ನೀವು ಮತ್ತೆ ಅವ್ರಿಗೆ ಯಾಕೆ ಮತ ಹಾಕ್ತೀರಾ? ನಿಮ್ಗೆ ಎಲ್ಲಾದ್ರೂ ಹೋದ್ರೆ ಹತ್ತಿರದಲ್ಲಿ ಉತ್ತಮವಾದ ಆಸ್ಪತ್ರೆಗಳು ದೊರಕ್ತಾ ಇಲ್ಲ, ನಿಮ್ಮ ಮಕ್ಕಳು ಓದೋದಕ್ಕೆ ಶಾಲಾ ಕಾಲೇಜುಗಳು ಉತ್ತಮವಾದ ದೊರಕ್ತಾ ಇಲ್ಲ. ನೀವು ಯಾವ್ದಾದ್ರು ಒಂದು ಸರ್ಕಾರಿ ಕಚೇರಿಗೆ ಹೋದ್ರೆ, ಇಲ್ಲಿ ಯಾವ್ದೋ ಇದೆ ಸರ್ಕಾರಿ ಕಚೇರಿಗೆ ಹೋದ್ರೆ ನಿಮ್ಗೆ ಉತ್ತಮವಾದ ಬನ್ನಿ ಕುತ್ಕೊಳ್ಳಿ, ನಿಮ್ಮ ಅಪ್ಲಿಕೇಶನ್ ಕೊಡಿ, ಏನಾಗಿದೆ ಅಂತ ಹೇಳಿ ಕೇಳುವಂತವ್ರಿಲ್ಲ. ಈ ವ್ಯವಸ್ಥೆ ನಾವು ಕಟ್ಟಿರುವಂತದ್ದು. ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ನ್ಯಾಯಗೊಳ್ಳೋದಕ್ಕೆ ನೀವೆಲ್ಲ ಮತವನ್ನ ಚಲಾಯಿಸಬೇಕು. ಜನರು ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಯಾವಾಗಲೂ ನೀವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅವರು ನಮ್ಮನ್ನ ಅರಿತು ತಿಂದು ಮಾಡಬೇಕಾ, ನ್ಯಾಯಸಮ್ಮತವಾದ ಚುನಾವಣೆ ನಡಿಬೇಕು ಅನ್ನೋರು ಹೇಳಬೇಕಾ, ನಿಮ್ಗೆ ಒಳ್ಳೆ ಆಸ್ಪತ್ರೆಗಳನ್ನ ಕಟ್ಟೋರು ಬೇಕಾ, ಇಲ್ಲ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗಿ ಅನ್ನೋರು ಬೇಕಾ? ಇವತ್ತು ನಿಮ್ಮ ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ಉತ್ತಮವಾದ ಉಚಿತವಾದ ಶಿಕ್ಷಣ ಕೊಡುವಂತವ್ರು ಬೇಕಾ, ಇಲ್ಲ ಪ್ರೈವೇಟ್ ಕಾಲೇಜಲ್ಲಿ 1,00,000 2 ಲಕ್ಷ ಹಣವನ್ನು ಕಟ್ಟಿ ಅನ್ನೋರು ಬೇಕಾ? ನೀವು ಡಿಸೈಡ್ ಮಾಡಬೇಕು. ಹಾಗಾಗಿ ಕರ್ನಾಟಕ